ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ದಿನ ಕಾಂಗ್ರೆಸ್ ರಾಜಕಾರಣದ ದೃಷ್ಟಿಯಿಂದ ಮಹತ್ವದ ದಿನ. ಅದು ಯಾಕೆ ಅನ್ನೋದನ್ನು ಹೇಳ್ತೀನಿ. ಒಂದು, ಅಧಿಕಾರ ಹಂಚಿಕೆಯ ವಿವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ಮಹತ್ತರ ಬೆಳವಣಿಗೆ ನಡೀತು. ಅದು ಈ ಬಗ್ಗೆ 2-3 ತಿಂಗಳಿಂದ ಚರ್ಚೆ ನಡೀತಾ ಇದ್ದರೂ ಕೂಡ ಆ ಘಟನೆ ನಡೆದಿರಲಿಲ್ಲ. ಅದೇನು ಅಂತಂದರೆ, ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರ ಮಧ್ಯಪ್ರವೇಶ. ನಿನ್ನೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕದ ಈ ಒಂದು ಅಧಿಕಾರ ಹಂಚಿಕೆಯ ವಿವಾದದ ಬಗ್ಗೆ ಚರ್ಚೆ ನಡೆಸಿದರು. ಸೋನಿಯಾ ಗಾಂಧಿ ಅವರಿಗೆ ಆಗಾಗ ಖರ್ಗೆಯವರು ಮಾಹಿತಿಯನ್ನು ನೀಡ್ತಾ ಇದ್ದರೂ ಕೂಡ ಇಂತಹ ಸಭೆ ನಡೆದಿರಲಿಲ್ಲ. ನಿನ್ನೆ ನಡೆದ ಈ ಸಭೆಯ ಒಟ್ಟಾರೆ ಫಲಶ್ರುತಿ ಏನು, ಅದು ಕುತೂಹಲಕರವಾದ್ದು. ಹಾಗಿದ್ದರೆ ಯಾವ ತೀರ್ಮಾನ ತೆಗೆದುಕೊಂಡರು? ಅಧಿಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರಿಗೆ ವಹಿಸಿಕೊಡಬೇಕು ಅಂತ ತೀರ್ಮಾನ ತಗೊಂಡ್ರೆ ಏನು ತಗೊಂಡ್ರು? ಅದೆಲ್ಲ ವಿವರವನ್ನು ನಾನು ನಿಮಗೆ ನೀಡ್ತೀನಿ. ನಿನ್ನೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಈ ಒಂದು ಸಭೆ ನಡೀತು. ಸೊ ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ 2 ಉಪಹಾರ ಸಭೆಗಳನ್ನು ನಡೆಸಿದರು. ಆದರೆ ಈ ಉಪಹಾರ, ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಲ್ಲ ಕೂಡ ಸಮಸ್ಯೆಯನ್ನು ಹರಿಸಿರಲಿಲ್ಲ. ಮೇಲ್ನೋಟಕ್ಕೆ ಒಂಥರ ಪ್ಯಾಚಪ್ ಮಾಡದಂತೆ ಕಂಡರೂ ಕೂಡ ಒಳಗಡೆ ಚಟುವಟಿಕೆಗಳು ನಡೀತಾ ಇದ್ದವು. ಅದ್ರ ಬಗ್ಗೆ ನಾನು ವಿವರಿಸಿದ್ದೀನಿ. ನನ್ನ ಈ ಹಿಂದಿನ ವಿಡಿಯೋಗಳನ್ನ ನೀವು ನೋಡ್ಬೋದು. ಎಲ್ಲ ಗಪ್ ಚುಪ್ಪಾಗಿ ಒಳಗಡೆ ಮೀಟಿಂಗ್ ಮಾಡೋದು, ಅವರನ್ನು ಇವ್ರು ಎಳೆಯೋದು, ಇವ್ರನ್ನ ಅವ್ರು ಎಳೆಯೋದು, ಬೆಂಬಲವನ್ನು ಹೆಚ್ಚಿಸಿಕೊಳ್ಳೋದು, ಇದೆಲ್ಲ ನಡೀತಾ ಇತ್ತು. ಅದರ ಮೇಲ್ನೋಟಕ್ಕೆ ಏನು ಮಹತ್ತರವಾದ್ದು ನಡೆದಂತೆ ಕಾಣ್ತಾ ಇರಲಿಲ್ಲ. ಸೊ ಒಂದು ವಾತಾವರಣ ಸೃಷ್ಟಿ ಆಯಿತು ಅಂತ ಕಾಂಗ್ರೆಸ್ ಹೈಕಮಾಂಡಿಗೆ ಅನ್ನಿಸಿದ ಮೇಲೆ ಈ ಸಭೆ ನಡೀತು. ಈ ಸಭೆಯಲ್ಲ ಏನು, ಖರ್ಗೆಯವರು ಸಭೆಯಲ್ಲಿ ಇಡೀ ಪರಿಸ್ಥಿತಿಯನ್ನು ವಿವರಿಸಿದ್ರು. ಅದರಂತೆ ಕೆ.ಸಿ. ವೇಣುಗೋಪಾಲ್ ಅವರು ವೇಣುಗೋಪಾಲ್ ಅವರು ಹೇಳಿದ ಕೆಲವು ಮಾತುಗಳು ಬಹಳ ಮಹತ್ವದ್ದು. ಒಂದು, ಈಗ ಆತಂಕ ಪಡಬೇಕಾದ ಸ್ಥಿತಿ ಇಲ್ಲ. ಸೊ ಸಮಸ್ಯೆ ಏನಿದೆ ಅದು ಬಗೆಹರಿತಾ ಇದೆ. ಆದರೆ ಹಾಗಿದ್ದರೆ ಯಾವಾಗ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಡೆಲ್ಲಿಗೆ ಕರೆಸೋದು, ಮಾತನಾಡೋದು, ಈ ಬಗ್ಗೆ ಬಹಿರಂಗವಾಗಿ ಕೆ.ಸಿ. ವೇಣುಗೋಪಾಲ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಯಾವಾಗ ಕರೆಸಬೇಕು, ಏನು ಮಾಡಬೇಕು. ಸೊ ಅದಕ್ಕೆ ಅವರು ಮೌನವಾಗಿದ್ದರು. ಆದರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಬಹುಮಟ್ಟಿಗೆ ಒಂದು ಸಂಸತ್ ಅಧಿವೇಶನ ಮುಗಿದ ಮೇಲೆ ಬೆಳಗಾವಿಯಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಕರ್ನಾಟಕ ವಿಧಾನಮಂಡಲದ ಅಧಿವೇಶನ. ಅದು ಮುಗಿದ ಮೇಲೆ ಇವರನ್ನು ದೆಹಲಿಗೆ ಕರೆಸಿಕೊಂಡು ಮಾತನಾಡಬೇಕು ಮತ್ತು ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಅಂತ. ಯಾಕೆಂದರೆ ಕಾಂಗ್ರೆಸ್ಗೆ ಇಟ್ಸ್ ವೆರಿ ಬಿಗ್ ಚಾಲೆಂಜ್. ಇಡೀ ಇಂಡಿಯಾದಲ್ಲಿ ಯಾವುದಾದ್ರು ಒಂದು ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದು ಕರ್ನಾಟಕದಲ್ಲಿ ಮಾತ್ರ. ಅದು ಇಡೀ ಸಮಸ್ಯೆಯನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿದೆ ಅಂತ. ಏಕಾಏಕಿಯಾಗಿ ಟಕ್ ಅಂತ ತೀರ್ಮಾನ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಯಾಕೆಂದರೆ ಅದರ ಪರಿಣಾಮ ಓವರಾಲ್ ಆಗಿ ಇಡೀ ಕಾಂಗ್ರೆಸ್ನ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಒಂದು ಸ್ಟ್ಯಾಂಡ್ ಕಾಂಗ್ರೆಸ್ ಎಲ್ಲಿದ್ದಿದೆ ಏನು ಅಂತ. ಸೊ ಆ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಚರ್ಚೆ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಒಂದು, ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಏನಾಗುತ್ತೆ, ದಟ್ಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಏನಾಗುತ್ತೆ. ಈ ಎರಡೂ ಏನಿದೆ ವಿಭಿನ್ನ ನೆಲೆಗಳಲ್ಲಿವೆ ಇವೆರಡೂ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿದರೆ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ಆಯಿತೋ ಇಲ್ಲವೋ ಅನ್ನೋದು ಬೇರೆ. ಸೊ ಆದರೆ ಒಂದೊಮ್ಮೆ ಅವರಿಗೆ ವಯಸ್ಸಾಯಿತು ಅಂತಾದರೆ ಹಾಗಿದ್ದರೆ ಆರೋಗ್ಯ ಕೈ ಕೊಟ್ಟಿದೆ, ಯಾವುದೂ ಕೈ ಕೊಟ್ಟಿಲ್ಲ ಅವರಿಗೆ. ಅವರು ಆರೋಗ್ಯವಂತರಾಗಿದ್ದಾರೆ. ಸೊ ಅದರ ಜೊತೆಗೆ ಅವರು ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಸೊ ಆ ಕಾರಣಕ್ಕೆ ಬದಲಾವಣೆಯಾಗಿದ್ದರೆ ಹೇಗೆ? ಅದು ಇವಾಗ ಕಾರಣ ಕೊಡಬೇಕಲ್ವ. ಅಧಿಕಾರ ಹಂಚಿಕೆಯ ಸೂತ್ರ ಆಗಿತ್ತು, ಆ ಸೂತ್ರ ಇತ್ತೋ ಇಲ್ವೋ ಅನ್ನೋದು ಬಹಿರಂಗಗೊಳಿಸೇ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಹೇಳ್ತಾ ಇರೋದೇನು ಅಂದರೆ, ನೋಡಿ, ಶಾಸಕಾಂಗ ಪಕ್ಷದ ಸಭೆ ಸಿದ್ದರಾಮಯ್ಯನವ್ರನ್ನ ತಮ್ಮ ನಾಯಕರು ಅಂತ ಆಯ್ಕೆ ಮಾಡಿದರೆ ಅದು 5 ವರ್ಷಕ್ಕೆ ನಾವು ಆಯ್ಕೆ ಮಾಡಿದ್ದು. ಈ ಆಯ್ಕೆ ನಡೆಯೋ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಂತಾಗಲಿ,
2.5 ವರ್ಷ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಯಾರೂ ಹೇಳೇ ಇಲ್ಲ. ಈಗ ಹೇಳಿದರೆ ಹೇಗೆ ಅನ್ನುವುದು ಸಿದ್ದರಾಮಯ್ಯನವರ ಬೆಂಬಲಿಗರ ವಾದ. ಇದೇ ವಾದವನ್ನು ಮುಂದಿಟ್ಟಿದ್ದಾರೆ. ಇದು ಮೇಲ್ನೋಟಕ್ಕೆ ನೀವು ಚರ್ಚೆ ಮಾಡೋದಕ್ಕೆ ಅನ್ನೋದಕ್ಕೆ ಎಸ್ ಕರೆಕ್ಟ್. ಆದರೆ ಅಧಿಕಾರ ಹಂಚಿಕೆಯ ಸೂತ್ರ ಇರಲೇ ಇಲ್ಲ ಅಂತ ಹೇಳೋದು ಹೇಗೆ? ಯಾಕಂದರೆ ಇದು ಯಾವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆತ್ತು, ಯಾವಾಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಲಾಯಿತು ತಮ್ಮ ಶಾಸಕಾಂಗ ಪಕ್ಷದ ನಾಯಕರು, ಆವಾಗಲೂ ಸಮಸ್ಯೆಗಳಿದ್ದವು. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಪಟ್ಟು ಹಿಡಿದು ಕೂತಿದ್ದರು. ನಾನು ಅಧ್ಯಕ್ಷನಾಗಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀನಿ, ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು. ಸೊ ಈ ಬಗ್ಗೆ ಚರ್ಚೆ ನಡೆದವು, ಸಂಧಾನ ಸಭೆಗಳು ನಡೆದವು, ಮಾತುಕತೆಗಳು ನಡೆದವು. ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ ಅದು ಬೇರೆ ದಾರಿನೂ ಇರಲಿಲ್ಲ. ಹಾಗಿದ್ದರೆ ಆಗ ಅಧಿಕಾರ ಹಂಚಿಕೆ ಆದರೆ ಯಾರ್ಯಾರು? ಅದಕ್ಕೆ ಈಗ ಡಿ ಕೆ ಶಿವಕುಮಾರ್ ಹೇಳೋದು ಇದು 6 ಜನರ ನಡುವೆ ನಡೆದದ್ದು, ಇನ್ಯಾರಿಗೂ ಗೊತ್ತಿಲ್ಲ ಅದವರು 6 ಜನ ಯಾರು. ಸೊ ಈ 6 ಜನರಲ್ಲಿ ರಾಹುಲ್ ಗಾಂಧಿ ಅವರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ಲೋ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ಈ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಈ ಕಾಂಗ್ರೆಸ್ ವಲಯದಲ್ಲಿ, ದೆಹಲಿ ಕಾಂಗ್ರೆಸ್ ವಲಯದಲ್ಲಿ, ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಮಾತುಗಳು ಕೇಳಿಬರ್ತಾರೆ. ಯಾವಾಗ ಒಂದು ಒಪ್ಪಂದ ಆಯಿತು ಅಂತ ಹೇಳಲಾಗ್ತಾ ಇದೆ ಅಧಿಕಾರ ಹಂಚಿಕೆ, ಅವು ರಾಹುಲ್ ಗಾಂಧಿ ಭಾಗವಹಿಸಿರಲಿಲ್ಲ ಅನ್ನೋದು ಈಗ ಕೇಳಿ ಬರುತ್ತಿರುವ ಮಾಹಿತಿ. ಆಗಿದ್ದವರು ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ ಕೆ ಸುರೇಶ್ ಕೂಡ ಅಲ್ಲಿದ್ದರಂತೆ. ಸೊ ನಾನು ಬಿಟ್ಕೊಡ್ತೀನಿ ಅಂತ ಇವ್ರು ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಸೊ ಈ ಬಗ್ಗೆ ಸ್ಪಷ್ಟತೆ ಇದೆಯಲ್ಲ, ಸ್ಪಷ್ಟತೆ ಇಲ್ಲ. ಆದರೆ ಅಂತಹ ಯಾವುದೋ ಒಂದು ಸೂತ್ರ ಇರ್ಬೋದು ಅಂತ ಅನಿಸುತ್ತೆ. ಇದು ಇರಲೇ ಇಲ್ಲ ಅಂತ ಹೇಳೋದು. ಯಾಕಂದರೆ ಆ ಫೈಟ್ ಯಾವ ರೀತಿ ಇತ್ತು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಫೈಟ್ ಆಗಿತ್ತು. ಅದು ಅದರಿಂದ ಒಪ್ಪಂದ ಆಗಿರ್ಬೇಕು. ಯಾಕಂದರೆ 2013ರಲ್ಲಿ ಕಾಂಗ್ರೆಸ್ ಅಧಿಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ ಆಗ ಡಿ ಕೆ ಶಿವಕುಮಾರ್ನ ಅವರನ್ನು ಸ್ವಲ್ಪ ಕಾಲ 6 ಮಂತ್ಸ್ ಅನಿಸುತ್ತೆ ಅವರು ಮುಖ್ಯಮಂತ್ರಿಗಳನ್ನ ಮಾಡದೆ ಹೊರಗಿಡಲಾಗಿತ್ತು. ಸೊ ಆ ರಿಲೇಷನ್ ಹಾಗೆ ಇತ್ತು. ಮತ್ತು ಅದ್ರ ಜೊತೆಗೆ ಇಡೀ ಕಾಂಗ್ರೆಸ್ ರಾಜಕಾರಣದಲ್ಲಿ ಇನ್ನೊಂದು ಇದಾದ್ದೇನು ಗೊತ್ತಾ, ಮೂಲ ನಿವಾಸಿಗಳು ಮತ್ತು ವಲಸೆಕೋರರು ಅನ್ನೋದು ಏನಿದೆ ಒಳಗಡೆ ದಟ್ ವಾಸ್ ಬಾಯ್ಲಿಂಗ್ ಅಂತ, ಅದು ಒಳಗಡೆ ಇದ್ದೇ ಇತ್ತು. ಈ ಕಾಂಗ್ರೆಸ್ನ ಮೂಲ ಇದ್ದವರು ಏನು, ಈ 2006ನಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರಿಗೆ ಸತತವಾಗಿ ಅಧಿಕಾರವನ್ನು ಕೊಡಿ, ಇದೇ ವಾದವನ್ನು ಈಗಲೂ ಮಂಡಿಸ್ತಾರೆ. ಈಗಲೂ ಹೇಳೋದು 2006 ಬಂದರು, ಪ್ರತಿಪಕ್ಷದ ನಾಯಕರಾದರು, ಅವರ ಅಧಿಕಾರ ಸದಾ ಕಾಂಗ್ರೆಸ್ ಇದ್ದ ಮುಖ್ಯಮಂತ್ರಿ, ಕಾಂಗ್ರೆಸ್ ಇಲ್ಲದಿದ್ದರೆ ಪ್ರತಿಪಕ್ಷದ ನಾಯಕ, ನಾವು ಮಾಡಿರೋ ತಪ್ಪೇನು, ಇಂಥ ಮಾತುಗಳನ್ನು ಮೂಲ ನಿವಾಸಿಗಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಂದ. ಅಂದರೆ ಈ ಫೈಟ್ ಇದು ಕಾಣ್ತಾ ಇದೆ. ಅದರ ಜೊತೆಗೆ ಇನ್ನೊಂದು ಟರ್ನ್ ಆಗಿದ್ದದು, ಒಂದು ಕಡೆ ಕಾಂಗ್ರೆಸ್ನ ಒಳಗಡೆ ಇರುವಂಥ ಅಹಿಂದ ಗ್ರೂಪ್ ಅಂತ. ಸೊ ಹಾಗಿದ್ದರೆ ಸಿದ್ದರಾಮಯ್ಯನ ಇಲ್ದಿದ್ದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿತ್ತಾ ಇಲ್ವಾ? ಈ ಪ್ರಶ್ನೆಯನ್ನು ಈ ಬೇರೆ ಬೇರೆ ಆಯಾಮದಲ್ಲಿ ನೋಡ್ಬೋದು. ಸಿದ್ದರಾಮಯ್ಯನವರು ಇದ್ದಾಗ ಕಾಂಗ್ರೆಸ್ ಬಂದಿತ್ತಾ, ಸಿದ್ದರಾಮಯ್ಯ ಇಲ್ದಿದ್ದಾಳು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತಲ್ವಾ, ಆದ್ದರಿಂದ ಇವರದ್ದು ಏನು ಕಾಂಟ್ರಿಬ್ಯೂಷನ್ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು, ಮೂಲ ನಿವಾಸಿಗಳು ಹೇಳ್ಬೋದು. ಆದರೆ ಸಿದ್ದರಾಮಯ್ಯನ ಬರುವ ಮೂಲಕ ಕಾಂಗ್ರೆಸ್ಗೆ ಈ ಅಹಿಂದ ರಾಜಕಾರಣದ ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಬಂತು ಅನ್ನೋದನ್ನು ಡಿನೈ ಮಾಡೋಕ್ಕಾಗಲ್ಲ. ಅಹಿಂದ ಪವರ್ಫುಲ್ ಬಂದಿದ್ದು. ಆದ್ದರಿಂದನೇ ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ, ಸಿದ್ದರಾಮಯ್ಯನವರ ಇಮೇಜ್, ಇವೆರಡೂ ಸೇರಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದು ಅನ್ನೋದು ಸತ್ಯವಾದ ಮಾತು. ಇದರಲ್ಲಿ ಒಂದು ಮೈನಸ್ ಆದರೆ ದಟ್ ಈಸ್ ಎ ಡಿಫ್ರೆಂಟ್. ಯಾಕೆಂದರೆ ಡಿ ಕೆ ಶಿವಕುಮಾರ್ ಇನ್ವೆಸ್ಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಇನ್ವೆಸ್ಟ್ ಮಾಡ್ಯಾರೆ. ಈ ಇನ್ವೆಸ್ಟ್ ಮಾಡೋದರಲ್ಲಿ ಒಂದು ವ್ಯತ್ಯಾಸ, ಸಿದ್ದರಾಮಯ್ಯನವರು ಸೈದ್ಧಾಂತಿಕವಾದ ಬಂಡವಾಳವನ್ನು ಹೂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷ ಅಹಿಂದ ಪರವಾಗಿದೆ, ಅದು ಬಂಡವಾಳ. ಸೊ ಡಿ ಕೆ ಶಿವಕುಮಾರ್ ಬಂಡವಾಳ ಹೂಡಿದ್ದಾರೆ, ಅದು ಸಂಪನ್ಮೂಲಗಳ ಬಂಡವಾಳ, ಆರ್ಗನೈಸೇಷನಲ್ ಬಂಡವಾಳ ಅಲ್ವಾ, ಹಣಕಾಸಿನ ಹೂಡಿಕೆ ಕೂಡ ಇದೆ ಇದರಲ್ಲಿ. ಸೊ ಇವೆರಡೂ ಸೇರಿರುವುದೇ ವಿನ್ನಿಂಗ್ ಕಾಂಬಿನೇಷನ್ ಆದದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಸೊ ಇದರಲ್ಲಿ ಒಂದು ಮೈನಸ್ ಆದರೆ ಆಗುತ್ತಾ ಅಂತ ಭಾಳ ಮುಖ್ಯವಾದ ಸಮಸ್ಯೆ ಇತ್ತಾದರೆ ಕಾಂಗ್ರೆಸ್ಸಿಗೆ. ಈಗ ಓಕೆ, ಮಾತುಕತೆ ಆಯಿತೋ ಇಲ್ವೋ, ಅಧಿಕಾರ ಹಂಚಿಕೆ ಸೂತ್ರ ಇತ್ತೋ ಇಲ್ವೋ, ಈಗ ನೋಡಿದರೆ ಸೊ ಇನ್ನು 1-2 ತಿಂಗಳಲ್ಲೋ 3 ತಿಂಗಳಲ್ಲೋ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅವರು ಪಕ್ಷವನ್ನು ಸಂಘಟಿಸ್ತಾರೆ, ಇದು ಮಾಡ್ತಾರೆ ಬೇರೆ. ಆದರೆ ವಾಟ್ ಅಬೌಟ್ ದ ಇಮೇಜ್ ಅಂತ, ಅವರಿಗೆ ಸಮಸ್ಯೆ ಇರುವುದು ಅವರ ಇಮೇಜ್ ಮತ್ತು ಸಾಫ್ಟ್ ಹಿಂದುತ್ವ ಅಂತ. ಅವರನ್ನು ನೀವು ಬಿ ಜೆ ಪಿಯ ಜೊತೆ ಇಟ್ಟು ನೋಡಿದರೆ ಇವರು ಪ್ರತ್ಯೇಕ ಅಂತ ಅನಿಸೋದೇ ಇಲ್ಲ. ಯಾಕೆಂದ್ರೆ
ಈಸಿಲಿ ಅಡಾಪ್ಟೇಬಲ್. ಅವರು ಬಿ ಜೆ ಪಿಗೂ ಕೂಡ ಸ್ವೀಕಾರಾರ್ಹ ಆಗಬಲ್ಲವಂತಹ ಅವ್ರದ್ದು ಸೈದ್ಧಾಂತಿಕ ನಿಲುಮೆ ಇದೆ. ಅದು ಒಟ್ಟಾರೆ ಕಾಂಗ್ರೆಸ್ನ ಸ್ಥಿತಿಗತಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ. ಸೊ ಅವರು ಬಿ ಜೆ ಪಿಯವರ ಹಾಗೇನೆ ಅವರ ಸಿದ್ಧಾಂತ ಇದೆಯಲ್ಲ ಅದನ್ನು ಅದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ದೇ ಏನು ಗೊತ್ತಾ, ಅದು ಬಿ ಜೆ ಪಿಯವರು ಯಾಕೆ ಡಿ ಕೆ ಶಿವಕುಮಾರ್ ಅವರು ಬೆಂಬಲ ಕೊಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರ ಪಕ್ಷದಲ್ಲಿ ಬೆಂಬಲ ಕೊಡೋದು ಬೇರೆ, ಅದಕ್ಕೆ ಮೀರಿ ಬಿ ಜೆ ಪಿ ಸಪೋರ್ಟಿಂಗ್. ಇದನ್ನು ನೋಡಬೇಕು. ಇದು ಯಾಕೆಂದರೆ ಬಿ ಜೆ ಪಿ ಸಪೋರ್ಟಿಂಗ್, ಬಿ ಜೆ ಪಿ ಮಿತ್ರ ಪಕ್ಷವಾದ ಜೆ ಡಿ ಎಸ್ ಇಸ್ ನಾಟ್ ಸಪೋರ್ಟಿಂಗ್, ಬಿ ಜೆ ಪಿ ಇಸ್ ಕಂಟಿನ್ಯೂಸ್ಲಿ ಸಪೋರ್ಟಿಂಗ್. ನೀವು ಅಶೋಕ್ ಅವರ ಎಲ್ಲ ಹೇಳಿಕೆಗಳು ತೆಗೆದು ನೋಡಿ, ಬೇರೆ ಬೇರೆ ನಾಯಕರು, ಸದಾನಂದ ಗೌಡರಂತೂ ಎಲ್ಲ ರೆಡಿ ಆಗಿಬಿಟ್ಟು ನಗ್ನಗ್ತಾ ಹೊಂಟೇ ಬಿಟ್ಟಿದ್ರು ಅವ್ರು ಹೇಳಿಕೆ ಕೊಡು. ಅವ್ರು ಹೇಳಿಬಿಟ್ರೆ ಬರಲ್ರಿ ನಾವೆಲ್ಲ ಸೇರ್ ಮಾಡಿಬಿಡೋಣ ಅಂತ. ವಾಯ್? ಯಾಕೆಂದರೆ ಸಿದ್ದರಾಮಯ್ಯ ಎಲ್ಲ ದೃಷ್ಟಿಯಿಂದಲೂ ಪ್ರಬಲವಾದ ನಾಯಕ. ಅವ್ರ ಬಗ್ಗೆ ಭಯ ಇದೆ ಬಿ ಜೆ ಪಿಗೆ. ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಬಿ ಜೆ ಪಿಗೆ ಭಯ ಇಲ್ಲ. ಅವರು ಒಂದು ರೀತಿಯಲ್ಲಿ ನಮ್ಮವರೇ, ಅವರನ್ನು ನಿಯಂತ್ರಿಸ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಆಗಬಹುದಾದ ಆಂತರಿಕ ಬೆಳವಣಿಗೆ ಇದೆಯಲ್ಲ, ದಟ್ ಈಸ್ ಬೆನಿಫಿಷಿಯಲ್ ಟು ದೆಮ್ ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಕರ್ನಾಟಕದ ರಾಜಕಾರಣದ ಚಿತ್ರಣ ಬದಲಾಗುತ್ತೆ ಮತ್ತು ಅಹಿಂದ ಶಕ್ತಿ ದುರ್ಬಲ ಆಗುತ್ತೆ. ಅದು ಬಿ ಜೆ ಪಿಗೆ ಹೆಲ್ಪ್ಫುಲ್ ಆಗುತ್ತೆ. ಮತ್ತಿನ್ನು ಒಟ್ಟಾರೆಯಾಗಿ ಈ ಸಾಫ್ಟ್ ಹಿಂದುತ್ವ, ಅವರು ಸಾಫ್ಟ್ ಹಿಂದುತ್ವವನ್ನು ಅನುಸರಿಸುವ ಮೂಲಕ ಕಾಂಗ್ರೆಸ್ಸಿಗೆ ಬಿ ಜೆ ಪಿಗೆ ಇನ್ನೊಂದು ಸ್ಟ್ರೆಂತ್ ಕೊಡ್ತಾರೆ. ಅವರು ಹೋಗಿ ಕುಂಭಮೇಳಕ್ಕೆ ಹೋಗಿ ಮುಳುಗಿ ಹೇಳಬಲ್ಲರು. ಅವ್ರು ಯಾರು ಸ್ವಾಮಿ ಇದ್ದಾರಲ್ಲ, ಆ ಸ್ವಾಮಿ ಪಕ್ಕ ಹೋಗಿ ಕೂತ್ಕೋಬಲ್ಲರು. ಸಿ ಆಲ್ ದೀಸ್ ಥಿಂಗ್ಸ್. ಅಂದರೆ ಅವರ ಇಡೀ ಸೈದ್ಧಾಂತಿಕ ನಿಲುಮೆ ಬಿ ಜೆ ಪಿಗೆ ಸಹಾಯವಾಗುವಂತೆ ಇರುತ್ತೆ. ಆ ಮೂಲಕ ಈಸಿಲಿ ವಿ ಕ್ಯಾನ್ ಟೇಕ್ ಓವರ್. ಆ ಮೂಲಕ 2028 ಚುನಾವಣೆಯಲ್ಲಿ ಇಟ್ ವಿಲ್ ಬಿ ಈಸಿ ಟು ಡಿಫೀಟ್ ಕಾಂಗ್ರೆಸ್ ಆ್ಯಂಡ್ ಕ್ಯಾಪ್ಚರ್ ದ ಪವರ್. ಇದು ಬಿ ಜೆ ಪಿ ಯೋಚನೆ. ಸೊ ಆದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಲುಕ್ ಇನ್ ಟು ದಿಸ್ ಇಶ್ಯೂ ಇನ್ ಆಲ್ ಆಸ್ಪೆಕ್ಟ್ಸ್ ಅಂತ. ಎಲ್ಲ ರೀತಿಯಿಂದಲೂ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಹ್ಯಾವ್ ಟು ಟೇಕ್ ಡಿಸಿಷನ್. ಸೊ ಅದರಿಂದ ಬೇರೆ ಬೇರೆ ಮಾತುಗಳು ಕೇಳಿಬರ್ತವೆ, ಇನ್ನೊಂದು ಬರ್ತವೆ. ಒಂದು ಬಿಡುವ ಚಿಂತೆ, ಮತ್ತೊಂದು ಪಡೆಯುವ ಚಿಂತೆ ಅಂತ. ನಾ ಬಿಡೆ ನಾ ಕೊಡೆ ಅನ್ನೋದೇನಿದೆ, ಅದು ಇನ್ನೊಂದು ಹೆಜ್ಜೆ ಮುಂದೋಗಿದೆ. ಬಿಡುವವರಿಗೆ ಬಿಡುವ ನೋವು, ಪಡೆಯುವವರಿಗೆ ಪಡೆದುಕೊಳ್ಳದಿರುವ ಆತಂಕ. ಇದು ಕಾಂಗ್ರೆಸ್ ರಾಜಕಾರಣದ ಒಳಗಡೆ ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇವೆ. ಅದರಿಂದ ನಿನ್ನೆ ನಡೆದಂತಹ ಸೋನಿಯಾ ಗಾಂಧಿಯವರ ಸಭೆ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎನಿವೆ, ಡಿಸೆಂಬರ್ 19ಕ್ಕೆ ರಾಜ್ಯ ವಿಧಾನಸಭಾ ಅಧಿವೇಶನ ಏನು ಮುಗಿಯುತ್ತೆ, ಅದಾದ ನಂತರ ಏನೇನು ಬೆಳವಣಿಗೆ ಆಗುತ್ತೆ, ಈ ಮಧ್ಯೆ ಏನೇನು ಬೆಳವಣಿಗೆ ಆಗುತ್ತೆ, ಎವ್ರಿ ಪಿನ್ ಟು ಪಿನ್ ತಮಗೆ ತಲುಪಿಸುವ ಯತ್ನವನ್ನು ಮಾಡ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.